ಹಾಸನದಲ್ಲಿ ವಿದ್ಯಾರ್ಥಿನಿಯನ್ನ ಡೆಡ್ಲಿ ಹಂಪ್ಸ್ ಬಲಿ ಪಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದು. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಡೆಡ್ಲಿ ಹಂಪ್ಸ್ ವಿದ್ಯಾರ್ಥಿನಿಯನ್ನ ಬಲಿ ಪಡೆದಿದೆ. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಪ್ರಿಯಾ ಮೃತ ವಿದ್ಯಾರ್ಥಿನಿ ಹೆಲ್ಮೆಟ್ ಧರಿಸದೆ ಬುಲೆಟ್ ಚಾಲನೆ ಮಾಡ್ತಾ ಇದ್ದ. ರಸ್ತೆಯಲ್ಲಿದ್ದ ಹಂಪ್ಸ್ ಕಾಣದೆ ನಿಯಂತ್ರಣ ತಪ್ಪಿ ಅಪಘಾತ ಆಗಿದೆ. ವಿದ್ಯಾರ್ಥಿನಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮತ್ತೋರ್ವ ಸ್ನೇಹಿತೆ ಸ್ವಾತಿಗೆ ಗಾಯ ಆಗಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಗಾಯಾಳು ಯುವತಿ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಎಂಸಿಎ ಓದ್ತಾ ಇದ್ದಂತಹ ಯುವತಿಯರು. ಆರು ಗಂಟೆಲ್ಲ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗೈತಿ. ಹೋಗ್ಬಿಟ್ಲು ನನ್ನ ಮಗ ಜಮ್ಮು ಕಾಶ್ಮೀರಲ್ಲಿ ಅಲ್ಲಿಗೆ ಡ್ಯೂಟಿಗೆ ಹೋಗ್ಯಾನೆ. ಹಿಂಗ್ ಮಾಡ್ಕೆ ಕೂತ್ಕೊಂಡ್ರೆ ಮೇಡಮ್ ನಾವ್ ಏನ್ ಮಾಡೋದು? ಇಂಥದ್ದಕ್ಕೆ ಹೋಗ್ತೀನಿ ಅಂತ ನೀವು ಹೇಳೋದಿಲ್ಲ. ಯಾರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ, ಅಮ್ಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಹಿಂಗ್ ಮಾಡ್ಕೊಬಿಟ್ಟಾರ ಸರ್. ನನ್ನ ಮೊಮ್ಮಗ ಒಬ್ಬರೇ ಮಗ. ಎಷ್ಟು ಜನ ಮಕ್ಕಳು? ಮಗನಿಗೆ ಒಂದು ಹೆಣ್ಣು ಒಂದು ಗಂಡು. ಇವಳೆ ಹಿರಿಯಳು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಮಾಡ್ಬಿಟ್ಟಾಳೆ. ಚೆನ್ನಾಗಿ ಓದ್ತಾ ಇದ್ರು. ಇನ್ನೇನು ಒಂದು 10 ದಿವಸ ಕಳೆದು ಇನ್ನ ಟೀಚರ್ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಮೇಡಮ್ ಕೆಲ್ಸಕ್ಕೆ ಹಾಕ್ತಾರೆ ಹೋಗ್ಬೇಕಾಯ್ತು. ಮೂಲತಃ ತಿರುಪತಿಯಲ್ಲಿ 2 ಹೆಣ್ಮಕ್ಳು ಎಜುಕೇಶನ್ಗೋಸ್ಕರ ಇಲ್ಲೇ ಅವ್ರ ಮನೆ ಮಾಡ್ಕೊಂಡಿದ್ರು. ಅವರು ಆ ತಂದೆ ಆರ್ಮಿಯಲ್ಲೇ ಇದ್ರು. ಅವರಿಗೆ 2 ಮಕ್ಕಳು. 2 ಮಕ್ಕಳಲ್ಲಿ ಇವಳೇ ಚಿಕ್ಕಳು ಅಂತ ಕಾಣಿಸುತ್ತೆ. ಹಂಗಾಗಿ ಅವರು ಏನೋ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಈ ಜಿಲ್ಲಾಡಳಿತ ಹಂಸನ್ನ ಹಾಕಿದೆ. ಹಂಸನ್ನ ಅದು ಸರಿಯಾಗಿ ನಿಯಮ ಪದಕಗಳು ಇಲ್ಲದ್ರಿಂದ ಅವರು ಆ ಸ್ಪೀಡು ದಿವಸ ಅದೇ ರೂಟಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತು ನಿಯಮ ಪದಕಗಳು ಇಲ್ಲದ್ರಿಂದ ಆ ರೀತಿ ಅವಘಡಗಳನ್ನು ನಡೆದಿದೆ. ಜಿಲ್ಲಾಡಳಿತ ಅದ್ರ ಬಗ್ಗೆ ಎಚ್ಚರಿಕೊಂಡು ಅದನ್ನ ನಾಮಪದಗಳನ್ನ ಏನು ಅವರು ಹಂಸನ್ನ ಹಾಕಿರ್ತಾರೆ ಅದಕ್ಕೆ ನಾಮಪದಕಗಳನ್ನ ಹಾಕ್ಬೇಕು, ಎಚ್ಚರಿಗೊಳ್ಬೇಕು ಅಂತ ನನ್ನ ಭಾವನೆ ಸರ್. ಏನ್ ಮಾಡೋಣ ಸರ್, ಮುದ್ದಾಗಿ ಬೆಳೆಸಿ ಅಂದ್ರೆ ಒಬ್ಳೆ ಮಗಳು ಪಾಪ. ಅವರು ಸಹ ಇವಾಗ ಹುಡುಗಿ ವರ್ಕನ್ನು ಮಾಡ್ತಾ ಇತ್ತು ಬೇರೆ ಕಡೆ ಅಂತ ಕೇಳಿದೀನಿ ನಾನು. ಹಂಗಾಗಿ ಮುದ್ದಾಗಿ ಬೆಳೆಸಿದ್ದಾರೆ ಪಾಪ. ಅವರು ಎಲ್ಲಿಗೆ ಹೋಗ್ತಾ ಇದ್ರು, ಏನೋ ಫ್ರೆಂಡ್ಸ್ ಮನೆಗೆ ಏನೋ ಹೋಗ್ತಾ ಇದ್ರು, ಏನು ಅಂತ ಗೊತ್ತಿಲ್ಲ. ಏನೋ ಹಂಪ್ಸ್ ಬಂದಾಗ ಅಚಾನಕ್ ಅದಕ್ಕೆ ಏನು ಹಂಪ್ಸಿಗೆ ಅಂದ್ರೆ ಹಂಪ್ಸ್ ನೋಡ್ಲಿಕ್ಕೆ ಏನು ಸಿಗ್ನಲ್ ಇಲ್ಲದ ಕಾರಣ ಹಂಪ್ಸ್ ನೋಡ್ಲಿಕ್ಕೆ, ಯಾಕೆಂದ್ರೆ ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನ್ ಏನಾದ್ರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಪ್ಸ್ ಇದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು ಡ್ರೈವ್ ಮಾಡ್ತಾ ಇರೋರಿಗೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಹಿಂಭಾಗ ಕೂತಿದ್ರಲ್ಲ ಅವರು ಏನೋ ಅಚಾನಕ್ ಬ್ರೇಕ್ ಹೊಡೆದಾಗ, ಏನೋ ಗೊತ್ತಿಲ್ಲ ಅದ್ರ ಮಾಹಿತಿ ಬಗ್ಗೆ, ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ಅಂತ, ತಲೆಗೆ ಏಟ್ ಬಿದ್ದಿರೋದ್ರಿಂದ. ಪ್ರಿಯಾ ಸರ್ ಅವರು ನಮ್ಮ ಸ್ನೇಹಿತರ ಮಗಳು. ಅವರು BSF ಅಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗಲೂ ಸರ್ವಿಸ್ ಅಲ್ಲಿ ಇದ್ದಾರೆ. ನಾನು ಅವ್ನು ನಮ್ಮ ಬ್ಯಾಚ್ಮ್ಯಾನೆ. ನಾನು ರಿಟೈರ್ಡ್ ಆಗಿದ್ದೀನಿ, ಅವನು ಸರ್ವಿಸ್ ಮಾಡ್ತಾ ಇದ್ದಾನೆ. ಈಗ ಬರ್ತಾ ಇದ್ದಾರೆ, ಅವರು ಜೋಧ್ಪುರಲ್ಲಿ ಏನೋ ಸರ್ವಿಸ್ ಅಲ್ಲಿ ಇದ್ದಾರೆ, ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. 2 ಮಕ್ಕಳು ಸರ್. ಇವಳೇ ದೊಡ್ಡವಳು ಪ್ರಿಯಾ ಅಂತ, ಇನ್ನೊಬ್ಬ ಗಂಡು ಮಗ ಇದೆ. MCA ಫೈನಲ್ ಇಯರ್ ಅಂತ ತಿಳಿದು ಬಂತು ಸರ್ ಮಾಹಿತಿ. ಆ ತರ ಆದ್ರೆ ತುಂಬಾ ದುಃಖ ಆಗುತ್ತೆ ಸರ್ ಆಕ್ಚುಲಿ. ಆದ್ರೂ ಈಗ ಅಪ್ಪ ಜೊತೆಲಿಲ್ಲ, ಅವರು ಸರ್ವಿಸ್ ಅಲ್ಲಿ ಇದ್ದಾರೆ, BSF ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಇವ್ರು ಈ ರೀತಿ ಆಗಿರೋದು ಬಹಳ. ಅವರು ಎಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಂತಹ ದುರಂತ, ಡೆಡ್ಲಿ ಹಂಪ್ಸ್ ವಿದ್ಯಾರ್ಥಿನಿಯನ್ನ ಬಲಿ ಪಡೆದಂಥದ್ದು. ಸೊ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಜೊತೆಗೆ ಈಗ ಗಾಯಾಳು ಯುವತಿಯ ಸ್ಥಿತಿ ಹೇಗಿದೆ? ಹಾಸನದಲ್ಲಿ ನಡೆದಿರುವಂತಹ ಘೋರ ದುರಂತ ಇದು. ಡೆಡ್ಲಿ ಹಂಪ್ಸ್ಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಮತ್ತೋರ್ವ ವಿದ್ಯಾರ್ಥಿನಿ ಸಾವು ಬದುಕಿನ ನಡುವೆ ಹೋರಾಟವನ್ನ
ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಸ್ತಾ ಇದ್ದಾರೆ. ಸ್ವಾತಿ ಮತ್ತು ಪ್ರಿಯಾ ಇವರಿಬ್ರು ಸ್ನೇಹಿತೆಯರು ನಿನ್ನೆ ಸಂಜೆ ಬೈಕ್ ನಲ್ಲಿ ಇಬ್ರು ತೆರಳಿದ್ರು. ಆದ್ರೆ ಈ ಪ್ರಿಯಾ ತನ್ನ ಸ್ಕೂಟಿಯಲ್ಲಿ ತೆರಳಿರ್ತಾಳೆ. ನಂತರದಲ್ಲಿ ಸ್ವಾತಿ ತಂದಿದ್ದಂತಹ ಬುಲೆಟ್ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಳೆ. ಈ ಸಂದರ್ಭದಲ್ಲಿ KDB ಏನು ಆವರಣ ಇದೆ ಆ ಸ್ಥಳದಲ್ಲಿ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಆ KDB ಪ್ರದೇಶದಲ್ಲಿ ಹಂಸನ್ನ ಹಾಕಿದ್ರು. ಆ ಹಂಸ ಇವರಿಗೆ ಗಮನಕ್ಕೆ ಬಾರದೆ, ಅಂದ್ರೆ ಅದರ ಸಿಗ್ನಲ್ ಆಗ್ಲಿ ಅಥವಾ ಮುಂದೆ ಹಂಸಿದೆ ಅನ್ನುವಂತ ಸೂಚನಾ ಫಲಕಗಳಲ್ಲಿ ಯಾವುದು ಇವ್ರ ಗಮನಕ್ಕೆ ಬಾರದೆ ಇದ್ದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಲ್ಲಿ ಇದ್ದಂತ ಹಂಸು ಓರ್ವ ವಿದ್ಯಾರ್ಥಿನಿಯನ್ನ ಬಲಿ ತೆಗೆದುಕೊಂಡು ಮತ್ತೋರ್ವ ವಿದ್ಯಾರ್ಥಿನಿ ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿರ್ತಕ್ಕಂಥದ್ದು ದುರಂತವೇ ಸರಿ. BSF ಯೋಧ ಇವರ ತಂದೆ, ಪ್ರಿಯಾ ಅವರ ತಂದೆ, ಅವರು ಬೇರೆ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ BSF ಯೋಧರಾಗಿ. ಈ ಘಟನೆಯಿಂದಾಗಿ ಕುಟುಂಬಸ್ಥರು ಅಕ್ಷರಶಃ ಸಾಕಷ್ಟು ನೊಂದು ಹೋಗಿದ್ದಾರೆ. ಆ ದುಃಖ ಹೇಳತಿರೋದಾಗಿದೆ. ಯಾಕೆಂದ್ರೆ ಆ ವಿದ್ಯಾರ್ಥಿನಿ ಓದಿ ಮುಂದೆ ಅವರಿಗೆ ಒಂದು ಉತ್ತಮ ಭವಿಷ್ಯನ ಕಲ್ಪಿಸಬೇಕು ಅಂತ ತಂದೆ ತಾಯಿ ಹೋರಾಟವನ್ನ ನಡೆಸಿದ್ದೆ. ಈ ರೀತಿಯ ಡೆಡ್ಲಿ ಹಂಸ್ ಅವರನ್ನ ಬಲಿ ತೆಗೆದುಕೊಂಡಿರೋದು ಸಾಕಷ್ಟು ನೋವನ್ನ ಕುಟುಂಬಕ್ಕೆ ತಂದಿರುವಂತಹದ್ದು ಪೀಡ. ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.